ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು ಅಂದರೆ ಯಾವ ಸರ್ಕಾರ ಹೇಳಕ್ಕೆ ಕೊಡ್ತು ಘೋಷಣೆ ಮಾಡ್ತದೆ ಅಷ್ಟು. ಸಪೋರ್ಟಿಂಗ್ ಪ್ರೈಸ್ ಅಂದರೆ ಅದ್ರ ಪ್ರಕಾರ ಮಾರ್ಕೆಟ್ದಾಗ ಕೊಂಡ್ಕೊಳ್ತಾರೆ ನಾವು ಅಲ್ಲಿ ವ್ಯಾಪಾರಿಗಳು. ಅವರು ಕೊಳ್ಳುವ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದೆ. ಯಾಕಂದ್ರೆ ಒಬ್ಬ ರೈತ ಪಂಚಮಸಾಲಿ ಇರಲಿ ಮತ್ತು ಯಾವುದು ಇತರ ಇರಲಿ ಅವರು ಹೆಚ್ಚಿಗೆ ಪಂಚಮಸಾಲಿ ಮಂತಂದು ಜನ ಪಂಚಮಸಾಲಿ ಅವರು ಹೆಚ್ಚು ಒಕ್ಕಲ್ತನ ಮಾಡ್ತಾ ಇರ್ತಾರೆ. ಆದರೆ ಅವರು ಬೆಳೆದ ಬೆಳೆಯನ್ನು ಕಬ್ಬನ್ನು ಬಿಟ್ಟು ಕಬ್ಬು ಸಹಿತ ನೀವು ಅದು ಮತ್ತೆ ಒಡ್ಡಿ ಕೊಡೋದು ಮಾಡೋದು ಒಯ್ಯೋದು ಅಲ್ಲಿ ಭಾಳ ಪ್ರಾಬ್ಲಮ್ಗಳಿದ್ದಾವೆ. ಇಲ್ಲ ಅಂತಾರೆ ಕಬ್ಬು ಬೆಳೆದ ತಕ್ಷಣ ಒಯ್ಯೋದು ದೊಡ್ಡ ತ್ರಾಸು ರೀ. ಫ್ಯಾಕ್ಟ್ರಿಗಳು ಬೆನ್ನು ಹತ್ತಿ ಅಪ್ಪ ನಮ್ದು ಒಯ್ದ್ರಿ ನಮ್ಮದು ಒಯ್ದ್ರಿ ಅಂತೇಳಿ ಚಪ್ಪಲ್ ಹರ್ಕೊಂಡು ಅವ್ರು ರಗಡ್ದೇ ಇರ್ತಾರೆ ರೈತರು. ಉಳಿದ ಬೆಳೆಗಳಂತ ಯಾರೂ ಇಲ್ಲ, ನಾವು ಒಯ್ಬೇಕು ಅದನ್ನು, ಪ್ರತಿ ರೈತರು ಒಯ್ಬೇಕು. ಆದರೆ ಆ ಮಾರ್ಕೆಟ್ ಇವರು ಹೋದಾಗ ಮಾರ್ಕೆಟ್ ರೇಟ್ ಇರೋದಿಲ್ಲ. ಇದು ಎಲ್ಲರೂ ಕಹಿ ಅನುಭವ ಪ್ರತಿಯೊಬ್ಬ ರೈತಂದು. ಹೀಗಾಗಿ ಅವ್ರಿಗೆ ಅವ್ರ ಊರಲ್ಲೇ ಅವ್ರ ಹಳ್ಳಿಯಲ್ಲಿನ ಒಂದು ಗೋಡೌನ್ ಕಟ್ಟಿ ಇಡಿಸುವಂಥ ವ್ಯವಸ್ಥೆಯನ್ನು ಇಡೀ ಸಮಾಜದವ್ರಿಗೆ ಚಿಂತನಾ ದಿಶೆಯಲ್ಲಿ ಮಾಡಿ ಮಾರ್ಕೆಟನ್ನು ಪ್ರತಿ ಹಳ್ಳಿಯನ್ನಾಗಿ ನಿರ್ಮಾಣ ಯಾಕೆ ಮಾಡಬಾರ್ದು ಅಂತೇಳಿ. ಯಾಕಂದರೆ ಆಯ್ಕೆ ಅಂತ ಸರ್ಕಾರಗಳು ರಾಜಕಾರಣಿಗಳು ನಿಮಗೆ ಗೊತ್ತದ ಆಯ್ಕೆ ಆದಮೇಲೆ 5 ವರ್ಷಕ್ಕೆ ನೋಡೋಕೆ ಹೋಗೋದಿಲ್ಲ. ಅವರು ಗೆದ್ದಿರೋ ಬಗ್ಗೆ ಹೇಳ್ತಾರೆ ಮಾಡೋಣ್ರಿ ನೋಡಿದ ತಕ್ಷಣ ಮಾಡ್ತಾಯಿದ್ವಿ ರೀ ಅಂತ ಹೇಳ್ಬೋದು ಹೋಗುವಂಥದ್ದು ಎಲ್ಲರ ಕಹಿ ಅನುಭವ. ಇಂಥ ಒಂದು ಸಂದರ್ಭದಲ್ಲೇ ಈ ನಮ್ಮ ಮಠಾಧೀಶರು ಪಾಪ ಮುಗ್ದಿರ್ತಾರೆ. ಅವ್ರಿಗೆ ನಾವು ಏನೇನೋ ಹೇಳಿ ಏನೋ ಮಾಡಿಸಿ ನಮ್ಮ ಹಿತಾಸಕ್ತಿಗಳು ಅವ್ರ ಮೇಲೆ ಹೇರ್ಕೊಂಡು ಲಾಭ ಮಾಡ್ಕೊಳ್ಳೋಂಥ ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಸಹಜವಾಗಿ ತಿಕ್ಕಾಳು ಸ್ಟಾರ್ಟ್ ಆಗ್ತಾವೆ. ಇವತ್ತು ಒಂದು ಕಡೆ ನಮ್ಮ ಯತ್ನಾಳರು, ಇನ್ನೊಂದು ಕಡೆ ವಿಜಯಾನಂದ ಕಾಶ್ಯಪ್ನವರು, ಮತ್ತೊಂದು ಕಡೆ ನಿರಾಣಿ ಅವರು, ಇನ್ನೂ ಅನೇಕರು. ಅಂದರೆ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕಾಗಿದ್ದೀರಪ್ಪ ಅಂತಂದ್ರೆ